ಏನಿದೆ ಏನು ಹೇಳು. ಹಾಯ್ ಕನ್ನಡಿಗರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ವೀಕ್ ಸಂಡೇ. ಹಾಗೆ ರ್ಯಾಂಡಮಾಗಿ ಬ್ಲಾಗಿಂಗ್ ಶುರು ಮಾಡಿದ್ದು. ಅಮ್ಮ ಪೂಜೆ ಮಾಡ್ತಿದ್ರು, ಸೊ ಅದಕ್ಕೋಸ್ಕರ ತಿಂಡಿ ನೀನೇ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ತಿಂಡಿ ಮಾಡ್ತಿದ್ದು. ತಿಂಡಿಗೆ ನಾನು ಇವತ್ತು ಮಾಡ್ತಾಯಿರೋದು ಸಾವಿಗೆ ಉಪ್ಪಿಟ್ಟು. ಯಾರ್ಯಾರಿಗೆ ಫೇವ್ರೆಟ್ ಎಲ್ಲರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಆ್ಯಂಡ್ ನಾನು ಕರೆಕ್ಟಾಗಿ ಆ್ಯಸ್ ಅ ಗುಡ್ ಗರ್ಲ್ ಕ್ಲೀನಾಗಿ ವೆಜೀಸ್ ಚಾಪ್ ಮಾಡಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಹಾಗೆ ನಮ್ಮ ಮನೇಲಿ ರೆನೋವೇಷನ್ ನಡೀತಿತ್ತಲ್ಲ, ಇವಾಗ ಇಟ್ಸ್ ಫುಲ್ಲಿ ಕಂಪ್ಲೀಟೆಡ್. ಚಿಮ್ನಿ ಇನ್ಸ್ಟಾಲ್ ಆಗಿದೆ. ರೆನೋವೇಷನಲ್ಲಿ ಏನೇನಾಗಿತ್ತು ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಮ್ಮದು ವಾರ್ಡ್ರೂಬ್ಸ್ ಇರಲಿಲ್ಲ, ಸೊ ವಾರ್ಡ್ರೂಬ್ಸ್ ಎಲ್ಲ ರೆಡಿ ಆಗಿದೆ. ಸೊ ಇಟ್ಸ್ ಲೈಕ್ ಇಟ್ ಫೀಲ್ಸ್ ಗುಡ್ ಟು ವರ್ಕ್ ಇನ್ ನ್ಯೂ ಕಿಚನ್. ಸೊ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆಸ್ ಯು ಕ್ಯಾನ್ ಸಿ ಐ ಆಮ್ ಡೂಯಿಂಗ್ ಅ ಗುಡ್ ಜಾಬ್ ಆ್ಯಂಡ್ ಯು ಕ್ಯಾನ್ ಅಪ್ರಿಷಿಯೇಟ್ the way I cutted the curry leaves. So ನೀವು ಹೆಂಗೆ ಮಾಡ್ತೀರಾ ಕಾಮೆಂಟ್ ಹಾಕಿ. ಆ್ಯಂಡ್ ಲುಕ್ ಎಟ್ ದ್ಯಾಟ್ ಫೈನ್ಲಿ ಚಾಪ್ಡ್ ಚಿಲ್ಲೀಸ್. ಚೆನ್ನಾಗಾಗಿತ್ತು, ಆ್ಯಕ್ಚುಲಿ ಟೇಸ್ಟಿಯಾಗಿತ್ತು ಶಾವಿಗೆ ಉಪ್ಪಿಟ್ಟು. ಆ್ಯಂಡ್ ನಾನು ಸಂಡೇ ಹಿಂಗೆ ಏನೋ ಅವತ್ತು ಅಮ್ಮ ಮಾಡು ಅಂತ ಹೇಳಿದ್ರು, ಸೊ ಅದಕ್ಕೆ ಮಾಡೋಕ್ಕೆ ಶುರು ಮಾಡಿದೆ. ಮೂಡಿದ್ದಂಗೆ ನಾನು ಇಷ್ಟ ಆದರೆ ಮಾಡ್ತಿರಲಿಲ್ಲ ಅಂದರೆ ಏನೂ ಮಾಡಲ್ಲ ನಾನು. ಸೊ ಅದೇ ತುಂಬ ಲೇಟಾಗಿ ವ್ಲಾಗ್ಸ್ ಬರ್ತಿದ್ದೇವೆ. ಐ ನೋ ಯು ಆರ್ ವೇಟಿಂಗ್ ಫಾರ್ ಮೈ ವ್ಲಾಗ್. ಐ ಆಮ್ ಸಾರಿ, ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಜಾಸ್ತಿ, ಬಟ್ ಸ್ವಲ್ಪ ವ್ಲಾಗ್ಸ್ ಮಾಡಿರ್ತೀನಿ ಆ ವೀಕಿನ ಪೂರ್ತಿ, ಅಥವಾ ಸಂಡೇನೇ ಪ್ರಾಪರಾಗಿ ಮಾಡಿರ್ತೀನಿ. ಸೊ ಈ ವೀಕೇನು ಮಾಡಿಲ್ಲ. ಫೈನಲಿ ಎಲ್ಲ ತರಕಾರಿನೂ ಚೆನ್ನಾಗಿ ಕುಕ್ಕಾಗಿದೆ. ಸಾವಿಗೆ ಹಾಕಿ ಕಲಿಸಿದ್ದಾಯ್ತು. ಆ್ಯಂಡ್ ಈ ಸಾವಿಗೆ ನೋಡಿ ತುಂಬ ತೆಳ್ಳಗಿದೆ. ಪ್ಯಾಕೆಟ್ ಅಲ್ಲ ಇದು, ಮನೇಲಿ ಮಾಡ್ತಾರಲ್ಲ ಕಮರ್ಷಿಯಲ್ ಪರ್ಪಸ್ ಆಗಿ, ಆಸ್ ಅ ಹಾಬಿ ಪರ್ಸ್ಯೂ ಮಾಡ್ತಿರ್ತಾರಲ್ಲ ಕಮರ್ಷಿಯಲಿ. ಸೊ ಅವ್ರ ಹತ್ರದಿಂದ ತೊಗೊಂಬಂದಿರೋದು. ಬಟ್ ಇಟ್ಸ್ ಲುಕಿಂಗ್ ವೆರಿ ಪ್ರಿಟಿ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ನೀವು. ಶಾವಿಗೆ ಚೆನ್ನಾಗಿರುತ್ತೆ, ಬಟ್ ನೀವು ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಇದನ್ನು ಸ್ವೀಟ್ ಕೂಡ ಮಾಡ್ಬೋದು, ನಿಮಗೆ ಗೊತ್ತಿರುತ್ತೆ. ಆಮೇಲೆ ಎರಡು ಮಾಡ್ತೀವಿ ಸ್ವೀಟ್ಗಂತ ಅಮ್ಮ ತೆಗೆದಿಟ್ಟಿದ್ದಾರೆ. This is looking pretty and I hope it tastes good. ಇದಕ್ಕೆ ಇಫ್ ಯು ವಾಂಟ್ ಪೆಪ್ಪರ್ ಪೌಡರ್ ಹಾಕೋಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಸಿಂಪಲ್. ನಿಮಗೆ ಏನೇನು ತೋರಿಸಿದ್ನೋ ಅಷ್ಟೇ ಹಾಕಿದ್ದು. ಇಟ್ಸ್ ಲುಕಿಂಗ್ ಗುಡ್. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಇನ್ನೊಂದು ಹೇಳಿ, ಕುಕಿಂಗ್ ಬ್ಲಾಗ್ಸ್ ಮಾಡಬೇಕಾ ಜಾಸ್ತಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಹೋಪ್ ನಿಮಗೆ ಈ ಕುಕಿಂಗ್ ಬ್ಲಾಗ್ ವಿಡಿಯೋ ಇಷ್ಟ ಆಗಿರುತ್ತೆ. ಇದೆ ಅವ್ರ ಮಮ್ಮಿ. ಈ ಶೇಡು ದಟ್ ಈಸ್ ಪ್ರಿಟಿ ಬ್ರೌನ್ ಕಲರ್. ಗೈಸ್, ರ್ಯಾಂಡಮ್ಲಿ ಯೂಟ್ಯೂಬಲ್ಲಿ ಫಿಶ್ ವಿಡಿಯೋ ನೋಡಿದೆ ಒಂದು. ಇಟ್ ವಾಸ್ ಬೆಟಾ ಫಿಶ್. ಸೊ ರಿಸರ್ಚ್ ಮಾಡಿದೆ ಫಸ್ಟ್ ಫಿಶ್ ಓನರ್ಸ್ಗೆ ಯಾವ್ದು ಬೆಸ್ಟ್ ಫಿಶ್ ಅಂತಂದೇಳಿ. ಆ್ಯಂಡ್ ದಿಸ್ ವಾಸ್ ಬಿಕಾಸ್ ನನ್ನ ತಂಗಿ ನನಗೆ ಕೇಳಿದ್ಲು, ಅಕ್ಕ ನಂಗೆ ಫಿಶ್ ಬೇಕು ಅಂತ. ಸೊ ಅದನ್ನೇನಕ್ಕೆ ಕೇಳಿದ್ಲು ಅಂತ ಹೇಳ್ತೀನಿ. ನಮ್ಮ ಮನೆ ಹತ್ರನೇ ಫಿಶ್ ಶಾಪ್ ಇತ್ತು. ಸೊ ಅವಾಗ ಕೇಳಿದ್ಲು ಲಾಸ್ಟ್ ಇಯರ್ ಕೇಳಿದ್ಲು. ಸೊ ಐ ಥಾಟ್ ಆಫ್ ವೈ ನಾಟ್ ಗಿಫ್ಟಿಂಗ್ ಹರ್ ದಿ ಬೆಸ್ಟ್ ಫಿಶ್ ಫಾರ್ ಬಿಗಿನರ್ಸ್ ಅಂತ. ಸೊ ಐ ಥಾಟ್ ಆಫ್ ಗೆಟಿಂಗ್ ದಿಸ್. ಆ್ಯಂಡ್ ಹಿಂದಿನ ದಿನ ತುಂಬ ರಿಸರ್ಚ್ ಮಾಡಿ ಗೊತ್ತಿರೋ ಹತ್ರ ಎಲ್ಲ ಕೇಳಿ, ಸೊ ಫೈನಲಿ ರ್ಯಾಂಡಮಾಗಿ ಹೋದೆ. ಸಿಕ್ತು ನಂಗೆ ಯಾವ ಕಲರ್ ಬೇಕಿತ್ತು ಅದೇ ಕಲರ್ ಸಿಕ್ತು. ಆ್ಯಂಡ್ ದೇರ್ ವೇರ್ ವೆರೈಟಿ ಆಫ್ ಫಿಶ್. ನಂಗೆ ಸಿಗಲ್ಲ ಅಂದ್ಕೊಂಡಿದ್ದೆ, ಬಟ್ ದೇ ವರ್ ಪ್ರೆಸೆಂಟ್. ಆ್ಯಂಡ್ ಬ್ಲೂ, ಇವೆರಡು ಬ್ಲೂನಲ್ಲಿ ಕನ್ಫ್ಯೂಸ್ಡ್ ಆಗಿದ್ದೆ ನಾನು ಫಿಶಸಲ್ಲಿ. ಸೊ ಬೋತ್ ವರ್ ಬ್ಯೂಟಿಫುಲ್. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ ನೇಮ್ಸ್, ಬಟ್ ಬ್ಲೂ ಕಲರ್ ಇತ್ತಲ್ಲ ಅದು ಹಾಫ್ ಮೂನ್ ಬ್ಲೂ ಬೆಟಾ ಫಿಶ್. ಇನ್ನೊಂದು ರೆಡ್ ಕಲರ್ ತೊಗೊಂಡಿದ್ದೆ, ಇದೆಲ್ಲ ರೆಡ್ ಫುಲ್ ಮೂನ್ ಬೆಟಾ ಫಿಶ್. ಅದು ಬೋತ್ ಲುಕ್ ಪ್ರಿಟಿ ಸ್ಟನ್ನಿಂಗ್. I can't define them through words. They were absolutely beautiful. ಅಷ್ಟೇ ನನ್ನ ಕೈಯಲ್ಲಿ ಹೇಳೋಕ್ಕಾಗೋದು. ಸೊ ಎರಡು ಫಿಶ್ಶು, ಬೌಲು, ಅದಕ್ಕೆ ಏನೇನು ಬೇಕು ಫುಡ್ ಎಲ್ಲ ತೊಗೊಂಡೆ. ಆ್ಯಂಡ್ ಲೆಟ್ಸ್ ಸಿ ಐಶೂಸ್ ರಿಯಾಕ್ಷನ್. ಗಿಫ್ಟ್ ಇದೆ ಅವಳಿಗೆ, ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ. ಲೆಟ್ಸ್ ಗೋ. ಲೋಡ್ ತಗ, ನಿನಗೆ ಗಿಫ್ಟು. ಅದೋ ಗಿಫ್ಟು. ಏನಿದೆ, ಏನು ಹೇಳು. ಕಾರ್ಡ್ಬೋರ್ಡ್ ಬಾಕ್ಸ್. ಚಲೋ बैठो. ಅಮ್ಮ ನಾನು ಎದುರುಕೊಂಡೆ ಬಿಟ್ಟೆ. ಎಸ್, ಇಟ್ಸ್ ಬೀಟಾ ಫಿಶ್ ವಿಚ್ ಇಸ್ ಗುಡ್.
ವಿಚ್ ಕಲರ್ ಇಸ್ ಗುಡ್? ಎರಡು ಚೆನ್ನಾಗಿದೆ. ಎರಡು ಚೆಂದ ತಂದೆ. ಮಸ್ತ್ ಕಾಣ್ತೈತಿ ದೊಡ್ಡದಾದ್ಮೇಲೆ ಕಲರ್. ಹೌ ಇಸ್ ಇಟ್? ಡಿಡ್ ಯು ಲೈಕ್ ಯರ್ ಸರ್ಪ್ರೈಸ್? ಸ್ಪೀಕ್ಲೆಸ್ ಆಗಿಲ್ಲ. ಇವತ್ತು ಬೆಳಗ್ಗೆನೆ ಹೇಳಿದೆ ತಾನೆ, ನಿನಗೆ ಹೇಳಿದ್ದೆ ತಾನೆ, ಬೀಟಾ ಫಿಶ್ ನೋಡು, ಬೀಟಾ ಫಿಶ್ ಆಗಬೇಕು ಅಂತ ಕೇಳಿಲ್ಲ. ಅಷ್ಟೇನೈತೆ ನೋಡಿ ಫುಡ್. ಇದು ಸ್ಟೋನ್ಸ್ ತಗೊಂಬಂದು ನೀನೇ ಮೇಂಟೈನ್ ಮಾಡ್ಬೇಕು. ನೀನು ಯಾವ ಕಲರ್ ಬೇಕು? ಎಲ್ಲ ಹೆಸರಿಡ್ಬೇಕಲ್ಲ, ಎರಡಕ್ಕೆ ಹೆಸರಿಡುವಂತ. ಇವಾಗ ಏನಕ್ಕೆ ತಗೊಂಡ್ಬಂದೆ ಅಷ್ಟೆಲ್ಲ ಸುಮ್ಮನೆ ಹೋಗಿ? ಮತ್ತೆ ನಿನಗೆ ಕೊಟ್ಟಿರಲಿಲ್ಲ ಗಿಫ್ಟ್ಗೆ ನಂಪೆ. ಅಯ್ಯಮ್ಮ ನೀನು ಫಿಶ್ ಕೇಳಿದ್ದೆ ತಾನೆ, ನೀನು ಕೇಳಿದ್ದಿಲ್ಲ ಹೇಳು ಅಕ್ಕ, ನನಗೆ ಫಿಶ್ ಕೇಳಿದ್ದು ಹುಚ್ಚಿತ್ತು. ಇವಾಗ ಏನಾಗೈತೆ? ಇವಾಗ ಸ್ವಲ್ಪ ಕಡಿಮೆ ಆಗಿತ್ತು. ಅವಾಗ ಇಲ್ಲೇ ಇತ್ತಲ್ಲ ಶಾಪ್, ಅವಾಗ ಫುಲ್ ಟೆಂಪ್ಟ್ ಆಗ್ಬಿಟ್ಟಿದ್ದೆ. ಫಿಶ್ ಬೇಕು ಅಂತ ಅನಿಸ್ತಿತ್ತು, ಅನ್ಬೇಕು ಟೆಂಪ್ಟ್ ಆಗಿದ್ದೆ. ಅಂದ್ರೆ ಫಿಶ್ ತಗೋಬೇಕು ಅಂತ ಫುಲ್ ಕ್ಯೂರಿಯಸ್. ಲೈಕ್ ದ ಸರ್ಪ್ರೈಸ್? ನಾನು ಫುಲ್ ಶಾಕಲ್ಲಿ ಇದೀನಿ, ಏನಪ್ಪ ಇದು ಅಂತಂದ್ರೆ. ಓಕೆ, ದೀಸ್ ಆರ್ ಲೈಕ್ ಬೌಲ್ಸ್. ಹುಷಾರು, ಫಿಶ್ ಹಾಕೋಣಂತ ಇವಾಗ. ಜಲ್ದಿ ನೀನೇ ಹಾಕ್ಬೇಕು. ದಿಸ್ ಇಸ್ ಬೌಲ್. ಫಸ್ಟ್ ಕ್ಲೀನ್ ಮಾಡ್ಕೊಂಡು ಸೆಪರೇಟ್ ಆಗಿರುತ್ತೆ. ದಿಸ್ ಇಸ್ ಬೀಟಾ. ವಿ ಶುಡ್ ಮೇಲ್ ಬೀಟಾ. ಇದು ನಿನ್ನೆ ರಿಸರ್ಚ್ ಮಾಡಿ ಇವತ್ತು ತಂದೆ. ನಿನಗೆ ಕಲರ್ ಇದು ನನಗೆ ಎರಡೇ ಬೇಕಾಗಿತ್ತು, ಎರಡೇ ಸಿಕ್ತು. ಇರಲ್ಲ ಅನ್ಕಟ್ಟಿದ್ದೆ ನಾನು ದಾವಣಗೆರೆಗಿದೆ. ಈ ಚಲ್ಲೇ ತಣ್ಣೀರು ಜಲ್ದಿ ಹೋಗಿ ಕ್ಲೀನ್ ಮಾಡಿ ಫಿಲ್ಟರ್ ನೀರು ಹಾಕ್ಬೇಕು. ಇದಕ್ಕೆ ಓಕೆನಾ? ಅದು ಡೇಟ್ ಏನು ಇರಲ್ವಾ ಇದಕ್ಕೆ? ಇದಕ್ಕೆ ಇಂಥ ದಿವಸ ಇಡಬೇಕು, ಇಂಥ ದಿವಸ ಇದು ಮಾಡಬೇಕು. 1 ಡೇ 2 ಡೇಸ್ ಕ್ಲೀನ್ ಮಾಡ್ರಿ ಅಂತ ಅಂದರು. ಹಂಗಲ್ಲೇ ನಾನು ಕೇಳಿದ್ದೆ. ಎಷ್ಟಿದೆ 2? ನೀನು ಅದೆಲ್ಲ ಬಿಡು. ಹೋಗು, ಇದು ತಗೋ. ಫಿಶ್ ಫುಡ್ ಇದು ಚೆನ್ನಾಗಿರೋದು, ಒಳ್ಳೆ ಕ್ವಾಲಿಟಿ ಫುಡ್. ಬ್ರೀಡಿಂಗ್ ಫೀಡ್ ಫಾರ್ ಬೀಟಾ ಫಿಶ್. ಎರಡು ಬೀಟಾನೆ. ಮೇಲ್ ಫೀಮೇಲ್ ತಗೊಂಡಿದ್ರೆ ಮೇಲ್ ಅಷ್ಟೇ ಇದಕ್ಕೆ ಸಾಕಕ್ಕೆ ಚೆನ್ನಾಗಿ. ಎರಡು ಮಸ್ತ್ ಕಲರ್. ಹಾಂ, ಎಲ್ಲಿಡೋಣ? ಅದೇ ಎಲ್ಲಿಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ನಾನು. ತರದೇನೋ ತಂದೆ. ಏನಾಯ್ತು? ಇದು ಇದರಲ್ಲಿ ಇದಿಡುತ್ತೆ, ಪತ್ತ ಇಡ್ತಾರೆ. ಇದು ಅಮೃತ್ ಕಾ ಪತ್ತನೇ ಏನೋ ಇರ್ತದೆ, ಅದು ಬ್ರೀಡಿಂಗಿಗೆ. ಇದು ಫಿಶ್ ಫುಡ್. ಮತ್ತು ಇದು 3 months ಆಗುತ್ತೆ ನಿಮಗೆ ಅಂತ ಅಂದರು ಅವರು. ಬೆಳಗ್ಗೆ ಒಂದು, ರಾತ್ರಿ ಒಂದು ಹಾಕ್ಬೇಕಂತೆ ಫುಡ್. ಏನು? ಒಂದು ಕಾಳು, ಒಂದೇ ಸೀಡು. ಎಸ್. ಹೋಗು, 2 ಕ್ಲೀನ್ ಮಾಡ್ಕೊಂಬ. ಇದನ್ನ ಇಲ್ಲಿಡು, ಇದಿಡು. ಚಲ್ತಾಯ್ತದ ಪಾಪ, ಅದೇನೇನೋ ಮಾಡ್ತಾ ಇದೆ. ಮೇಲ್ ಬರ್ತೈತೆ ಅದು ಚೆನ್ನಾಗಿ. ಇದು ಫಿನ್ಸು ಮತ್ತು ಇದು ಹಿಂದ್ಗಡೆ ಇದು ಏನು, ಇವೆಲ್ಲ ಫುಲ್ ಮೂನ್ ಫಿಶಸ್. ದೊಡ್ಡ ಆದ್ಮೇಲೆ ಮಸ್ತ್ ಆಗ್ತಾವೆ ಇವು. ನೋಡ್ರಿ, ಕ್ಲೀನ್ ಮಾಡ್ಕೊಂಬ. ಇದನ್ನು ಹಾಕೋಣ ಅಂತ. ಚೆನ್ನಾಗೈತೆ ಇಲ್ಲಿದು? ಓಕೆ ತಾನೆ? ಇಟ್ಸ್ ಓಕೆ. ಕ್ಲೀನ್ ಆಯ್ತಲ್ಲ? ಹಾಂ, ಎಲ್ಲ ಕ್ಲೀನಾಗಿ ತೊಳ್ಕೊಂಬ. 2 ಬೌಲು ಗೈಸ್, 2 ಬೌಲು, 2 ಫಿಶ್ಶು, 1 ಫಿಶ್ ಫುಡ್. ಬೀಟಾ ತಂದಿರೋದು ನಾವು. ಲೆಟ್ಸ್ ಸಿ. ನಾನು ಯಾವಾಗ ಕೇಳಿದ್ದೆ ನೆನಪಿರಲ್ಲ. ನೆನ್ಪಿಟ್ಕೊಂಡು ತರಲ್ಲ ನಿನಗೆಲ್ಲ. ಹೌದು ಗೈಸ್, ಇದು ಫಿಲ್ಟರ್ ವಾಟರೇ ಹಾಕಬೇಕಂತೆ. ಫಿಲ್ಟರ್ ವಾಟರೇ ನಮ್ಮ ಮೋಟಿನೇ ಹಾಕ್ತಾ ಇದ್ದಾಳೆ. ಹೆಂಗೆ ಅನಿಸ್ತಾ ಇದೆ ಮೋಟು? ಫುಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಗೈಸ್. ಫುಲ್ ಹಾಕ್ಬೇಕಾ? ಇಲ್ಲಿವರೆಗೂ ಹಾಕ್ಬೋದು, ಇಲ್ಲಿವರೆಗೂ. ಸಾಕು ಅಷ್ಟು ಹಾಕು. ಈ ಕಡೆಗೂ ಅಷ್ಟು ಹಾಕು. ಇಷ್ಟು ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ಬೋದೇನೋ. ನಡೀತದೆ, ಸಾಕ್ಬಿಡಿ ಇಷ್ಟು. ಸೇಫಾಗಿ ಇಲ್ಲಿ ಇಡ್ತಿದ್ದೀನಿ. ಆ್ಯಂಡ್ ನಾನು ಫಸ್ಟ್ ಟೈಮ್ ಫಿಶ್ ತೊಗೊಂಬಂದಿರೋದು. ತಗೊಂಬಂದೆ. ಇವಾಗ ನೋಡ್ಕೊಳ್ಳೋದು, ಮೇಂಟೈನ್ ಮಾಡೋದು ಕಷ್ಟ. ಲೆಟ್ಸ್ ಸಿ. ಓಕೆ, 2 ಬ್ಯೂಟಿಫುಲ್ ಕಲರ್ಸ್ ಇದ್ದಾವೆ. ಒಂದು ರೆಡ್ಡು, ಒಂದು ಬ್ಲೂ ಥರ. ಜಂಪ್ ಹೊಡೆಯಲ್ಲ ಇವು. ಜಂಪ್ ಹೊಡೆಯಲ್ಲ. ಜಂಪ್ ಹೊಡೆಯಲ್ಲ ಪಿಯು. ಯಾಕೆ ಹೊಡೆಯಲ್ಲ? ಬಿಡು. ಇದನ್ನು ಫಿಲ್ ಮಾಡು. ಬಿಡು. ಸಾಕು. ಇವಾಗ ಹಾಕ್ಬೇಕು ಫಿಶ್. ಕಲ್ಲನ್ನು ತೊಳ್ಕೊಂಬಂದು ಹಾಕು. ತೊಳ್ಕೊಂಬ. ಅದ್ರ ವೀಡಿಯೋ ನೋಡಿದ್ದೆ. ಇಲ್ಲ, ಹಂಗೇನಿಲ್ಲ. ಸುಮ್ಮನೆ 2 ಇರಲಿ ಅಂತ 2 ತಂದೆ. ಸ್ವಲ್ಪ ಹಾಕಿರೋದು.
ಹಾಕು ಅಷ್ಟು ಹಾಕು ತಂದಿರೋದೇ ಐತಲ್ಲ. ಮೆಲ್ಲ ಹಾಕು. ಆ ಕಡೆ ಅದಕ್ಕೆ ಸಾಕ್ಬಿಡು. ಇನ್ನೂ ಅಷ್ಟಕ್ಕೊಂದು ಐತಲ್ಲ, ಹಾಕಾಕ ಮೆಲ್ಲಗೆ ಹಾಕು. ನೀನೇ ನೋಡ್ಕೋಬೇಕವ. ಕಲರ್ ಕ್ಲೀನ್ ಐತಲ್ಲ. ನಿನಗೆ ಖುಷಿ ಆಗ್ತದೆ. ನಿನಗೆ ಎಕ್ಸೈಟ್ಮೆಂಟ್ ಲೆವೆಲ್ ಹೇಳು. ಹೇಳಮ್ಮ, ನೀನಂಗೆ ಗಂದೆ ಇಶಾರೆ ಮಾಡಿದ್ರೆ ಇದ್ರಲ್ಲಿ ಜಾಸ್ತಿ ನನಗೆ ಇದ್ರಲ್ಲಿ ಕಮ್ಮಿ ಅನಿಸ್ತೀವಿ. ಇರ್ಲಿ ಬಿಡಿ, ಫಿಶ್ ಹಾಕೋಣ ಅಂತ. ಅದು ಅಕ್ಲಿಮೇಷನಿಗೆ ಬಿಡ್ದಾಗ ಸ್ವಲ್ಪ ಹೊತ್ತು ಅಂದರೆ ಸ್ವಲ್ಪ ನೀರಾಗಿ ಹಾಕಿ ಹಿಂಗೆ ಸ್ವಲ್ಪ ಅಂದರೆ ಬಟ್ ಕಲರ್ ಚೆನ್ನಾಯ್ತಲ್ಲ. ಹಾಂ, ಯಾವ ಕಲರ್ ಇಷ್ಟ ಆಯಿತು? ಎರಡು ಕಲರ್ ನೋಡಿದ್ದೆ, ಇದೇ ಬೇಕಂತಂದೇಳಿ ಇದೇ ಕಲರ್ ತಗೊಂಬಂದೆ ನಾನು. ಇವೇ ಬೇರೆ ಕಣಮ್ಮ, ಇವಕ್ಕೆಲ್ಲ ಗೋಲ್ಡ್ ಫಿಶ್ ಅವಲ್ಲ ಇವು, ಇದು ಬೇರೆ ಫುಲ್ ವಾಸ್ತು ಇದಕ್ಕೆ ಇಡ್ಬೇಕಂತಾರಮ್ಮ. ಇದು ಚೆನ್ನಾಯ್ತಲ್ಲ. ಹಾಕು, ಇಟ್ಕೊಂಡು ಮೆಲ್ಲಕ್ಕೆ ಹಾಕು, ಪೇಷನ್ಸ್ನಾಗ ಹಾಕು. ಏನಾಗಲ್ಲ, ಹಾಕು. ನಾನು ವಿಡಿಯೋ ಮಾಡ್ತೀನಿ ಕೊಡು. ಸರಿ. ಐ ಆಮ್ ಎಕ್ಸೈಟೆಡ್ ಗೈಸ್. ಐ ಆಮ್ ವೆರಿ ಎಕ್ಸೈಟೆಡ್. ಐ ಆಮ್ ಎಕ್ಸೈಟೆಡ್. ನನ್ನ ಲೈಫಿನ ಫಸ್ಟ್ ಫಿಶ್ಶು ಐಶು ಗಿಫ್ಟ್ ಮಾಡ್ತಿರೋದು. ಹೌ ಆರ್ ಯು ಫೀಲಿಂಗ್? ಹ್ಯಾಪಿ ಗೈಸ್, ಇದು ಕಲರ್ ಮಸ್ತ್ ಇದೆ ನೋಡಿ, ಆಸ್ ಯು ಕ್ಯಾನ್ ಸಿ ಅಲ್ಲ. ಬ್ಯೂಟಿಫುಲ್ ಕಲರ್. ಇದಕ್ಕೆ ಅಡ್ಜಸ್ಟ್ ಆಗೋಕೆ ಒಂದು ಸ್ವಲ್ಪ ಟೈಮ್ ಬೇಕು. ಇನ್ನೊಂದು ತಗೊಂಬ, ಇನ್ನೊಂದ್ರಾಗ ಹಾಕೋಣ ಅಂತ ಅದನ್ನು. ಎರಡು ಬ್ಯೂಟಿಫುಲ್ ಕಲರ್ ಗೈಸ್. ಹೆಸರು ಸಜೆಸ್ಟ್ ಮಾಡಿರಿ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆನಾ? ಇದು ಬ್ಯೂಟಿಫುಲ್ ಕಲರ್ ಇದನ್ನು ಅಲ್ಲ. ಇದು ರೆಡ್, ಇದು ಫುಲ್ ಒಳ್ಳೆ ಡ್ಯಾನ್ಸಿಂಗ್. ಇದೊಂದು ಇಮೋಜಿ ಬರ್ತದೆ ನೋಡು ವಾಟ್ಸಪ್ ಅಲ್ಲಿ. ಇಷ್ಟ ಆಯ್ತಾ ಇಲ್ಲ, ಅದು ಇಂಪಾರ್ಟೆಂಟ್. ಫುಲ್ ಮಸ್ತ್ ಕಾಣ್ತೈತಲ್ಲ. ಒಂದು ಸ್ವಲ್ಪ ಅದು ಅಕಾಮಡೇಟ್ ಆಗೋಕ್ಕೆ ಟೈಮ್ ಬೇಕಾಗತ್ತೆ, ಬಟ್ ಆಫ್ಟರ್ವರ್ಡ್ಸ್ ಮಸ್ತ್. ನೋಡು, ಇದಕ್ಕೆ ಅಡಾಪ್ಟ್ ಆಗೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕನ್ಸುತ್ತೆ. ಸುಮ್ಮನೆ ಇದೆ ಅದು, ಬಟ್ ಇದು ಇಟ್ಸ್ ಲೈಕ್ ಹ್ಯಾಪಿ. ನಮ್ಮ ಮನೆಗೆ ಬಂದು ಹ್ಯಾಪಿ. ವಾವ್, ಲುಕ್ ಎಟ್ ದ್ಯಾಟ್. ವಾವ್, ನೋಡು ಕ್ಯಾಮ್ರಾ ಇದು ತೋರಿಸ್ತೈತೆ ಅದು ಅಲ್ಲ. ಏನಾಯ್ತೆ? ಇದ್ರ ಫಿಶ್ ಒಳ್ಳೆ ಕ್ವಾಲಿಟಿದೆ ತಗೊಬಂದಿವಿ. ಇದ್ರ ಫಿಶ್ ಅಲ್ಲ, ಇದ್ರ ಫಿಶ್ ಏನು ಫುಡ್ ಗೈಸ್. ಇದು ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾವೆ ನೋಡ್ರಿ ಗೈಸ್. ಒಂದೊಂದ್ಸಲಿ ಹಂಗೆ ಮಕ್ಕಂಡವೆ ಅನ್ನಂಗೆ ಅನಿಸ್ತೈತಿ. ಕಲರ್ ಅಲ್ಟಿಮೇಟ್. ಲೆಟ್ಸ್ ಗೋ. ನಮಗೇನು ನೋಡಿವಲ್ಲ ನಾವು. ನಮಗೆ ಗೊತ್ತು. ನಮ್ಮ ಮನೇಲಿ ಸಾಕ್ತಿರೋದು ಫಸ್ಟ್ ಟೈಮ್. ನಾನೀಗ ಯಾರಲ್ಲೆಲ್ಲ ಬಿಡು ಮಾಡೋದು ಇಂಥವು ಮಾಡ್ತಾರೆ ನೋಡ್ರಿ. ಇದು ಅಡಾಪ್ಟ್ ಆಯ್ತು ಇವಾಗ. ಇದು ಅಡಾಪ್ಟ್ ಆಯ್ತು ನೋಡಿ ಇವಾಗ. ಆಗಲೇ ಚೆನ್ನಾಗಿ ಇದಾಗ್ತಾಯಿತ್ತು. ಇದೂ ಅಷ್ಟೇ. ಸ್ವಲ್ಪ ಬಿಟ್ಟು ರೆಡಿ ಆಗ್ತೀನಿ. ಆ್ಯಕ್ಟಿಂಗ್ ಮಾಡ್ತಾವೆ ನೋಡಿ ಇವು ಅಲ್ಲ. ಹೆದ್ರಿಕೆ ಆಗ್ಬಿಡ್ತೈತೆ. ಒಂದೇ ಸಲ ಸ್ಟಿಲ್ ಆಗ್ಬಿಡ್ತಾವೆ, ಒಂದೊಂದ್ಸಲಿ ಇಲ್ಲಂದ್ರೆ ಹಿಂಗೆ ಆಡ್ತಾವೆ. ಹಿಂಗೆ ಹೆದರಿಕೆ ಆಗ್ತೈತೆ ಗಾಯ್ಸ್. ಅದೇನು ಆ ಕಡೆ ಮುಂಡೆ ಅಲ್ಲಿ ನೋಡೋದು. ನಾವು ಮಾತಾಡೋದಕ್ಕೆ ಇದು ರಿಯಾಕ್ಟ್ ಮಾಡ್ತೈತೆ.
ಹಿಂಗೆ ಹೆದರಿಕೆ ಆಗ್ತೈತೆ. ಜಲ್ದಿ ಹಾಕು ಹಾಕು. ಏಯ್ ಖಾಲಿ ಆಗುತ್ತೆ ಕಣೆ. ಹಾಕಿದ್ದೆ ಬರ್ಲಿಲ್ಲ ಕಣೆ. ಹಾಕಿದ್ದೆ ಬರ್ಲಿ. ಇರ್ಲಿ ತಗ, ಅಲ್ಲಿ ಹೋಗೈತಲ್ಲ ಇವಾಗ. He has been introduced to his new habitat. New. Let's go. ವಾವ್, ಚೆನ್ನಾಗಿ ಕಾಣ್ತೈತಲ್ಲ. ಅವ್ಗೆ ಹ್ಯಾಬಿಟೇಟಿಗೆ ಇದು ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ಹಲೋ ಹಲೋ ಆ್ಯಕ್ಟಿಂಗ್ ಮಾಡ್ತಾ ಬಾಯ್ಸ್ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕಾಣಲ್ಲ ಅಲ್ಲಿ ನನಗೆ. ಇಬ್ಬರು ಫ್ರೆಂಡ್ಸ್. ವಾವ್, ಬ್ಯೂಟಿಫುಲ್. ಲುಕ್ ಎಟ್ ದಿಸ್ ಬ್ರದರ್. ವಾವ್ ನೈಸ್. ಯೇ. For his audience. Wow, this is looking damn beautiful. ಆಲ್ಟ್ರೇಷನ್ನಿಗೆ ಕೊಡಬೇಕಾಗಿತ್ತು ಗೈಸ್. ಇವಾಗ ಕೊಟ್ಟು ನಾವು ಇವಾಗ ದಾವಣಗೆರೆಯಲ್ಲಿ ಮೆಗಾ ಎಕ್ಸಿಬಿಷನ್ ಆಗ್ತಾ ಇದೆ ಬಟ್ಟೆಗಳ್ದು. 99 ಅಲ್ಲ 100 ರೂಪೀಸಿಗೆ ಒಂದು ಬಟ್ಟೆ, ಎಲ್ಲ ಬಟ್ಟೆ 100 ರೂಪೀಸ್. ಸೊ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ವಿ ಆರ್ Rushing ಗೋಯಿಂಗ್ ನೌ. So guys, the Asian ಬಟ್ಟೆ ಆಲ್ಟ್ರೇಷನ್ ಇತ್ತು, ಅದು ಬಂದಿದ್ವಿ. ಬಟ್ಟೆ ಅಲ್ಲ, ಯೂನಿಫಾರ್ಮ್. ಎಸ್ ದಟ್. ಯೂನಿಫಾರ್ಮ್ ಆಲ್ಟ್ರೇಷನ್ ಇತ್ತು, ಅದಕ್ಕೆ ಬಂದಿದ್ವಿ. ಇವಾಗ ಮೇಲಾಗಿ ಹೋಗ್ತಾ ಇದ್ವಿ. ಇನ್ನೂ ಕೆಲಸ ಇದೆ ಗೈಸ್, ಭಾಳ ಸಾಕಾಯ್ತು ನನಗೆ. ಗೈಸ್ ಗೋ ಇಲ್ಲೇ ಎವಿಕೆ ರೋಡಿಗೆ ಹೋಗ್ಬೇಕು. ಬನ್ನಿ ಕರ್ಕೊಂಡು ಹೋಗ್ತೀನಿ. ಗೈಸ್ ಕಂಟೆಂಟ್ ಸಿಗುತ್ತೆ ಅಂದರೆ ಏನಕ್ಕೆ ಬಿಡೋಣ, ಹೋಗೋಣ ಅಂತ ಬನ್ನಿ ಗೈಸ್. ನಮ್ಮೂರು ನೋಡ್ರಿ ಗೈಸ್, ಫುಲ್ ಟ್ರಾಫಿಕ್. ಐಶು ಹೇಳ್ತಿದ್ಲು ಗೈಸ್, ಇವಾಗ ನಾನು ಹೇಳ್ತೀನಿ, ನೀನು ಹೇಳಷ್ಟು, ನೀನು ಹೇಳಿದ್ರೆ ಅಷ್ಟೇ ನನಗೆ ಖುಷಿ ಆಗೋದು. ಗೈಸ್ ಟ್ರಾಫಿಕ್. ಲೆಟ್ಸ್ ನಾಟ್ ಡಿಸ್ಟ್ರಾಕ್ಟ್ ಹರ್, ಶಿ ಇಸ್ ಡ್ರೈವಿಂಗ್. ಲೆಟ್ಸ್ ಗೋ. ಪಾರ್ಕಿಂಗಿಗೆ ಜಾಗ ಹಿಡ್ಕೊಂಡಿದ್ದೀನಿ. ಅಲ್ಲಿ ಬರ್ತಾ ಇದ್ದಾಳೆ ನಿಮ್ಮ ಫೇವ್ರೇಟ್ ಮೋಟಿ. ಹಾಂ ಅಷ್ಟೇ. ಇಶು ಜರ್ಕಿಸಿದ್ಲು ಗಾಯ್ಸ್, ಸೂಪರ್ ವುಮೆನ್ ಆಗಿದ್ದಾಳೆ ಇಶು. He was excited than me guys. ಹೋಗೋಣ ಅಂತ ನೆನ್ನೆ ನಾ ತಲೆ ತಿಟ್ಟಿದ್ದೆ. ಹೋಗ್ತಾ ಇದ್ದೀವಿ. ಮೇಲೆ ಟಿಕೆಟ್ any good stuff will pick up. ಅವ್ರು ಕನ್ಫ್ಯೂಸ್ ಆಗಿ ನೋಡ್ತಿದ್ದೆ, ಏನು ಮಾಡ್ತಿದ್ದಾರೆ. ಬಾ ಗಾಯ್ಸ್, ಹೊರಗಡೆ ಹೋದ ತಕ್ಷಣ ಸಫೋಕೇಶನ್ ಆಯ್ತು, ತಲೆ ತಿರುಗಿತು. ಅದಕ್ಕೆ ವಾಪಸ್ ಬಂದ್ವಿ. ವಿ ಕುಡ್ ನಾಟ್ ಸ್ಟೇ ಮೋರ್ ದ್ಯಾನ್ 5 or 10 minutes ದೇರ್. ಆ್ಯಂಡ್ ಬಕ್ವಾಸ್ ಸ್ಟಫ್ ಇತ್ತು ಎಲ್ಲ. ಅದೇ ರಿಜೆಕ್ಟೆಡ್. ಗಾಡಿ ಇಲ್ಬಿಟ್ಟು ನಡ್ಕೊಂಡು ಹೋಗಿ ಮತ್ತೆ ಬರ್ತೀವಿ. ಅಲ್ಲಿ ಮತ್ತೆ ಜಾಗ ಇರಲ್ಲ. ಫುಲ್ ಅಲ್ಲಿ ಇರ್ತೈತಮ್ಮ ಜಾಗ, ಇಲ್ಲಿ ಇರಲ್ಲ. ಅಲ್ಲಿ ನೋಡಕ್ ಆಗಲಿಲ್ಲ. ಫುಲ್ಲು ಡಿಸಪಾಯಿಂಟ್ಮೆಂಟ್ ಆಯ್ತು ಗೈಸ್. ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡು ಹೋಗಿರ್ಲಿಲ್ಲ. ಬಟ್ ಆಲ್ಸೋ ಒಂದೊಂದ್ಸಲಿ ರ್ಯಾಂಡಮ್ ಆಗಿ ಹೋದಾಗ ಸಿಗುತ್ತೆ, ಬಟ್ ಇವತ್ತು ಸಿಗಲಿಲ್ಲ. ಅದಕ್ಕೆ ಇವಾಗ ಜೂಡಿಯೋಗೆ ಹೋಗೋಣ ಅಂತಿದ್ವಿ. ಲೆಟ್ಸ್ ಚೆಕ್ ದ ಕಲೆಕ್ಷನ್ ಓವರ್ ದೇರ್. ಓಕೆನಾ? ಮಾತಾಡು ಡುಮ್ಮಿ. ಪೋಸ್ಟ್ ಕೊಡೋದು ಅಷ್ಟೇ ಗೈಸ್. ಇವಾಗ ಬ್ಲಾಗೇ ಮಾಡ್ತಿಲ್ಲ ನಾವು ಐಶು. ನೀವೆಲ್ಲ ಲೈಕ್ ಮಾಡ್ತಿಲ್ಲ, ಕಾಮೆಂಟ್ ಮಾಡ್ತಿಲ್ಲ ಅಂತ ಮಾಡ್ತಿಲ್ಲ ಗೈಸ್. ಅವಳು ಹೇಳು, ಹೌದಾ ಇಲ್ವಾ? ಮಾತಾಡಲ್ವಾ ಅಲ್ಲಿ ಇದಕ್ಕೆ ಹೋಗ್ಬೋದಾಗಿತ್ತು ನೋಡಕ್ಕ. ನಾನು ನಿನಗೆ ಇದಕ್ಕೆ ಕರ್ಕೊಂಡು ಹೋಗ್ಬೋದಾಗಿತ್ತು ನೋಡಿ. ಅದಕ್ಕೆ ಸ್ವದೇಶಿ ಮೇಳ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇವಾಗ ಮಾತಾಡ. ನಾನು ನಿನಗೆ ಇದಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಮತ್ತೆ ನಡಿ ಹೋಗೋಣ. ಇವಾಗೆಲ್ಲ ಟೈಮ್. ದೇವಸ್ಥಾನಕ್ಕೆ ಹೋಗ್ಬೇಕವ ನಾನು. ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಳ ಜೊತೆ ಬಂದೀನಿ.
ಎಷ್ಟು ಬಡಿದತ್ತೆ ನೀವೇ ಹೋಗೋಣ ಅಂತ ಲೆಟ್ಸ್ ಗೋ ಗಾಯ್ಸ್ ಹೊಡಿಯೋಕೆ ಬಂದಿದ್ದೀವಿ ಈಗ ಲೆಟ್ಸ್ ಗೋ ತಡಿ ತಡಿ ಏನು ಲೆಟ್ಸ್ ಗೋ ಅಂತ ಹೇಳು ಲೆಟ್ಸ್ ಗೋ ಅಂತ ಹೇಳು ಲೆಟ್ಸ್ ಗೋ ಗಾಯ್ಸ್ ಅಮ್ಮಗೆ ಇದಿಷ್ಟ ಆಗಿದೆ ಅಲ್ಲೈತೆ ನೋಡಿ ಮುಂದೆ ಗಾಯ್ಸ್ ಇಲ್ಲಿ ಸ್ವದೇಶಿ ಮೇಳಕ್ಕೆ ಬಂದಿದ್ದೀವಿ ಗಾಯ್ಸ್ ಐಶು ಅವಾಗಲೇ ಹೇಳಿದ್ದಲ್ಲ ಸೊ ನಾನು ಅಮ್ಮ ಬಂದಿದ್ದೀವಿ ಗಾಯ್ಸ್ ದೇವಸ್ಥಾನಕ್ಕೆ ಹೋಗಿ ಇವಾಗ ಬಂದಿದ್ದೀವಿ ಲೆಟ್ಸ್ ಗೋ ಗೈಸ್ ನಾವು ಅಲ್ಲಿ ಬ್ಯಾಕ್ ಸೈಡಿಂದ ಎಂಟ್ರಿ ಕೊಟ್ಟಿದ್ದು ಸೊ ಅದಕ್ಕೆ ಅಲ್ಲಿ ಫುಡ್ ಕೋರ್ಟ್ ಹತ್ರ ಹೋಗಿದ್ವಿ ಇವಾಗ ಫ್ರಂಟಿಂದ ಎಂಟ್ರಿ ಕೊಡ್ತಿದ್ವಿ ಲೆಟ್ಸ್ ಗೋ ನೋಡೋಣ ಏನೇನಿದೆ ಬೇಸಿಕಲಿ ಫುಡ್ ಐಟಮ್ಸ್ ಇರುತ್ತೆ ಅಥವಾ ಅದೇ ಮನೆಗೆ ಏನೇನು ಬೇಕು ಆ ಥರ ಐಟಮ್ಸ್ ಇರುತ್ತೆ ಏನೇನಿದೆ ಅಂತ ನೋಡೋಣ ಅಂತ ಇಟ್ಸ್ ಲೈಕ್ ಮೇಳ ಗೃಹ ಶೋಭಾ ಅಂತ ಇರುತ್ತಲ್ಲ ನಮ್ಮೂರಲ್ಲಿ ಅದೇ ಥರ ಅನ್ಸುತ್ತೆ ಸ್ವದೇಶಿ ಮೇಳ ಲೆಟ್ಸ್ ಗೋ ಸಿ ಬಟ್ಟೆ ಎಲ್ಲ ಇರುತ್ತೆ ಹೋಗೋಣ ಅಂತ ಲೆಟ್ಸ್ ಗೋ ಎಂಟ್ರಿ ಫೀ ಇರುತ್ತೇನೋ ಐ ಥಿಂಕ್ ಎಂಟ್ರಿ ಇಲ್ಲೂ ಇದೆ ದೇಸಿ ಟೈಪ್ ಇನ್ಸೈಡ್ ಬುಕ್ಸ್ ಎಲ್ಲ ಇದ್ದಾವೆ ಬುಕ್ಸು ಬಟ್ಟೆ ಎಲ್ಲ ಟೈಪ್ ಇದ್ದಾವೆ BSc ಹೋಗಿದ್ದಾರೆ ಗಾಯ್ಸ್ ಇಲ್ಲಿ ನೋಡಿ ಎಲ್ಲ ಸೀಡ್ಸ್ ಗೋಧಿ ರೈಟ್
ಬಾಯ್.